ಒಂದೇ ಥರ ಸಾಂಬಾರು ಗೊಜ್ಜು ತಿಂದು ಬೇಜಾರಾಗಿದ್ದರೆ ಈ ಥರ ಗೊಜ್ಜು ಮಾಡ್ಕೊತೀನಿ. ನಾನು ನಿಜ ಹೇಳ್ತೀನಿ, ಒಂದು ಸಲ ಮಾಡ್ಕೊಂಡು ನೀವು ತಿಂದರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರ. ನಾಲಿಗೆ ಎಷ್ಟು ಕೆಟ್ಟಿದ್ರೂ ತಕ್ಷಣ ಸರಿ ಹೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ತುಂಬ ಸುಲಭ, 5 ನಿಮಿಷ ಮಾಡ್ಕೊಬಿಡ್ಬೋದು. ಯಾವ ಥರದ ಬದನೇಕಾಯಿ ಆದರೂ ಪರವಾಗಿಲ್ಲ, ಈ ಥರ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ 2 ಟೀ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೀ ಚಮಚ ಗರಂ ಮಸಾಲ, 1 ಟೀ ಚಮಚ ಮೆಣಸಿನ ಪುಡಿ, ಕರಿ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್. ಇದನ್ನು ಹಾಕ್ಕೊಂಡು 1 ಟೀ ಚಮಚ ಹಳದಿ ಪುಡಿ ಹಾಕ್ಕೊಳ್ಳಿ, 1 ಟೀ ಚಮಚ ಉಪ್ಪು ನೀವು ಮುಂದೆ ನೋಡ್ಕೊಂಡು ಹಾಕ್ಕೋಬೋದು, ಹೆಚ್ಚು ಕಮ್ಮಿ ಆದರೆ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸಿ ಇಟ್ಬಿಡಬೇಕು. ಈ ಮಸಾಲೆ ಎಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ. ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ ಬಾಣಲಿಗೆ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಬದನೆಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಏನು ತಳ ಹತ್ತುತ್ತಾ ಇದೆ ತುಂಬ ಅಂತ ಅನಿಸಿದ್ರೆ ಒಂದೆರಡು ಟೇಬಲ್ ಚಮಚದಷ್ಟು ನೀರು ಹಾಕ್ಕೊಂಡು ಹುರ್ಕೋಬೋದು. ಅದು ಹುರಿತಾ ನೀರೆಲ್ಲ ಆವಿಯಾಗಿ ಹೋಗುತ್ತೆ. ನೋಡಿ, ಈ ಥರ ಸಾಫ್ಟ್ ಆದಮೇಲೆ ನಾನು ಇದನ್ನು ಕುಟ್ಟಾಣಿಗೆ ಹಾಕ್ಕೊಳ್ತೀನಿ. ನಾನು ಕುಟ್ಕೊಳ್ತೀನಿ. ನೀವು ಬೇಕಿದ್ದರೆ ಕಲ್ಲಲ್ಲಿ ಮಸಿಬೋದು, ಇಲ್ಲ ಮಸಿಯ ಕೋಲಲ್ಲಾದರೂ ಮಸ್ಕೋಬೋದು. ಜಾಸ್ತಿ ಟೈಮ್ ಇಲ್ಲ, ತುಂಬ ರುಚಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಇದನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಹುರ್ಕೊಂಡಿದ್ದ ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು 1 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಹಾಕ್ಕೋಬೋದು. ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮೆತ್ತಗಾಗೋವರೆಗೂ ಹುರ್ಕೊಂಡು ನಾವು ಬದನೆಕಾಯಿ ಎತ್ತಿಟ್ಟಿದ್ನಲ್ಲ ನೋಡಿ, ಈ ಥರ ಮೆತ್ತಗಾದರೆ ಸಾಕು. ಇದನ್ನು ನಾನು ಬದನೆಕಾಯಿ ಕುಟಾಣಿಗೆ ಹಾಕಿದ್ನಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳೋದು. ಇಲ್ಲಾಂದರೆ ಒಂದು ಬಟ್ಲಿಗೆ ಹಾಕ್ಕೊಂಡು ಮಸ್ಕೋಬೋದು. ಬಿಸಿ ಇರುತ್ತೆ, ಆರಿದ್ಮೇಲೆ ಬೇಕಾದ್ರೆ ಕೈಯಲ್ಲೂ ಸ್ಮ್ಯಾಶ್ ಮಾಡ್ಕೋಬೋದು. ಹೇಗೆ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಈ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಇನ್ಯಾವ ಸಾರು ಬೇಡ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾಲಿಗೆ ಎಷ್ಟು ಇದಾಗುತ್ತೆ ಅಂದರೆ, ಈ ಜ್ವರ ಬಂದು ಏನಾದ್ರು ಕೆಟ್ಟಿದ್ರೆ ತುಂಬಾ ರುಚಿ ಕೊಡುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಹೇಳಿ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಇದು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.